ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರಿ ನೌಕರರಿಂದ ಮನವಿ. ರಾಜ್ಯ ಸರ್ಕಾರ ನೌಕರರ 7ನೇ ವೇತನ ಅನುಷ್ಠಾನ, ಎನ್ಪಿಎಸ್ ರದ್ದುಪಡಿಸಬೇಕು ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ರವಿ ಗುಂಜಿಕರ್ ಮಾತನಾಡಿ, ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಮೊದಲನೇ ಹಂತದಲ್ಲಿ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಜುಲೈ 29ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. 7ನೇ ವೇತನ ಆಯೋಗ ರಚನೆಯಾಗಿ 19 ತಿಂಗಳು ಕಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರ ಕೂಡಲೇ 7ನೇ ವೇತನ ಆಯೋಗವು ಸಲ್ಲಿಸಿರುವ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಿ ಸರ್ಕಾರಿ ಆದೇಶ ಹೊರಡಿಸಬೇಕು. ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೊಳಿಸಬೇಕು ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕೆಂದು ರವಿ ಗುಂಜಿಕರ್ ಅವರು ಹೇಳಿದರು. ರಾಜ್ಯದಲ್ಲಿ ಸುಮಾರು 2.60 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಸರ್ಕಾರವು ಜನಸಾಮಾನ್ಯರ ಕಲ್ಯಾಣ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸುವ ಯೋಜನೆಗಳನ್ನು ಶ್ರೀಸಾಮಾನ್ಯರಿಗೆ ತಲುಪಿಸುವ ಕಾರ್ಯದ ಜೊತೆಗೆ ರಾಜ್ಯದ ಅಭಿವೃದ್ಧಿ ಸೂಚ್ಯಂಕದ ಬೆಳವಣಿಗೆಯಲ್ಲಿ ಮತ್ತು ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಲು ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಇಂತಹ ಕಾರ್ಯಾಂಗದ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. 2.60 ಲಕ್ಷ ಖಾಲಿ ಹುದ್ದೆಗಳಿಂದ ಸುಮಾರು 18,000 ಕೋಟಿ ಸರ್ಕಾರಕ್ಕೆ ಉಳಿತಾಯವಾಗಲಿದ್ದು, ಅಷ್ಟು ಹುದ್ದೆಗಳ ಜವಾಬ್ದಾರಿಯನ್ನ ಈಗಾಗಲೇ ಸರ್ಕಾರಿ ನೌಕರರು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿರುವುದರಿಂದ 7ನೇ ವೇತನವನ್ನು ಅನುಷ್ಠಾನಗೊಳಿಸಬೇಕು ಮತ್ತು ಈ ಹಿಂದೆ ರಾಜ್ಯ ಸರ್ಕಾರವು ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಎನ್ಪಿಎಸ್ ರದ್ದುಗೊಳಿಸಿ ಒಪಿಎಸ್ ಜಾರಿಗೆ ತರುವ ಭರವಸೆಯನ್ನ ನೀಡಿತ್ತು. 13 ತಿಂಗಳು ಕಳೆದರೂ ಈವರೆಗೂ ಅದನ್ನು ಜಾರಿಗೆ ತಂದಿಲ್ಲ. ಅಲ್ಲದೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಹಿಂದಿನ ಸರ್ಕಾರ ಅನುಮೋದನೆ ನೀಡಿದ್ದು, ಅದನ್ನು ಸದ್ಯದ ಸರ್ಕಾರ ಲೋಕಾರ್ಪಣೆ ಮಾಡಬೇಕಾಗಿದೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಜುಲೈ 29ರಂದು ಎಲ್ಲಾ ಸರ್ಕಾರಿ ನೌಕರರು ಕೆಲಸಕ್ಕೆ ಗೈರು ಹಾಜರಾಗುವ ಮೂಲಕ ಮತ್ತು ಆರೋಗ್ಯ ಇಲಾಖೆಯಲ್ಲಿ ನೌಕರರು ತುರ್ತು ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಾ ಕಪ್ಪು ಬಟ್ಟೆಯೊಂದಿಗೆ ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡಲಿದ್ದಾರೆ ಎಂದು ರವಿ ಗುಂಜಿಕರ್ ಅವರು ಹೇಳಿದರು. ನಂತರ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಅವರ ನಿವಾಸಕ್ಕೆ ತೆರಳಿ ಮನವಿ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ಬಸವರಾಜ ಬಳ್ಳಾರಿ, ಪಿಎಚ್ ಕಡಿವಾಲ್, ಕೆಬಿ ಕೊಣ್ಣೂರ್, ಎಸ್ಆರ್ ಕಟ್ಟಿಮನಿ, ಬಿಎಂ ಹಿರೇಮಠ್, ಡಿಎಸ್ ದುರ್ಗಣ್ಣವರ್, ಶ್ರೀಶೈಲ್ ಬಿರ್ಕಬ್ಬಿ, ಬಿಎಂ ಪೂಜಾರ್ ಸೇರಿದಂತೆ ವಿವಿಧ ಇಲಾಖೆಗಳ ನೌಕರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇವತ್ತಿನ ದಿವಸ ಗದಗ ಜಿಲ್ಲಾ ಘಟಕದಿಂದ ನಮ್ಮ 7ನೇ ವೇತನ ಆಯೋಗ ಈ ಕೂಡಲೇ ಜಾರಿ ಬರಬೇಕು, ಎನ್ಪಿಎಸ್ ಹೋಗಲಾಡಿಸಿ ಒಪಿಎಸ್ ಜಾರಿ ಆಗಬೇಕು, ಆರೋಗ್ಯ ಭಾಗ್ಯ ಯೋಜನೆ ಈ ಕೂಡಲೇ ಲೋಕಾರ್ಪಣೆ ಆಗಬೇಕು ಅನ್ನೋ 3 ಬೇಡಿಕೆಗಳ ಪ್ರಮುಖ ಬೇಡಿಕೆಗಳ ಬಗ್ಗೆ ನಾವು ಜಿಲ್ಲಾ ಹಂತದಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಇವತ್ತು ನೀಡಿದ್ದೇವೆ. ಈ ಮನವಿ ಉದ್ದೇಶ ಇಷ್ಟೇ, ಈಗಾಗಲೇ 7ನೇ ವೇತನ ಆಯೋಗ ರಚನೆಯಾಗಿ ಸುಮಾರು 19 ತಿಂಗಳು ಗತಿಸಿದರೂ ಕೂಡ ಸರ್ಕಾರ ನೌಕರರ ಬಗ್ಗೆ ಇನ್ನೂ ಮೀನಾಮೇಷ ಎನಿಸ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಮೊದಲನೇ ಹಂತದ ಒಂದು ಮನವಿ ಕಾರ್ಯಕ್ರಮವನ್ನು ಇವತ್ತು ಕೊಡ್ತಾ ಇದ್ದೀವಿ. ಅದು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಶಾಸಕರು ಮತ್ತು ಸಚಿವರಿಗೆ ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು 29ನೇ ತಾರೀಕಿನಿಂದ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ನಾವು 29ರಿಂದ ಅನಿರ್ದಿಷ್ಟವಾಗಿ ನಮ್ಮ ಕೆಲಸಕ್ಕೆ ಗೈರುಹಾಜರು ಆಗುವ ಮುಖಾಂತರ ನಾವು ಮುಷ್ಕರವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ತಮ್ಮ ಮಾಧ್ಯಮದ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ಎಲ್ಲ ನೌಕರ ಬಾಂಧವರೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಗದಗ ಇದರ ನೇತೃತ್ವದೊಳಗೆ ನಮ್ಮ ಆತ್ಮೀಯ ಸಹೋದರ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಗುಂಜೇಕರ್ ಅವರ ನೇತೃತ್ವದೊಳಗೆ ಪ್ರಾಥಮಿಕ ಶಾಲಾ ನೌಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಹಿರೇಮಠ್ ಅವರ ನೇತೃತ್ವದೊಳಗೆ, ಅದೇ ರೀತಿ ಪ್ರೌಢಶಾಲಾ ಅದರ ಸಂಘ, ವಿವಿಧ ಎಲ್ಲ ಇಲಾಖೆಗಳ ಸಂಘಗಳ ಪದಾಧಿಕಾರಿಗಳ ನೇತೃತ್ವದೊಳಗೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನನಗೆ ಬಂದ ಮಾಹಿತಿ ಪ್ರಕಾರ 1000 ಜನಕ್ಕೂ ಹೆಚ್ಚು ಮಾಹಿತಿ ಬಂದದ. ಸೊ ಇವತ್ತಿಗಾಗಲೇ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಜಿಲ್ಲಾ ಮಂಡಳಿ ಮಾಡಿದ್ದಾರೆ. ಸೊ ಈ ಹೋರಾಟ ಮಾಡಿದ್ದಕ್ಕೆ ಮೊದಲು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ
ಯಾಕಂದರೆ ಇವತ್ತಿನ ಸರ್ಕಾರದ ವ್ಯವಸ್ಥೆ, ಇವತ್ತಿನ ಸರ್ಕಾರದ ಸ್ಥಿತಿಗತಿ ಯಾವ ರೀತಿ ಇದಂತ ನಾವು ಬಾಯಿ ಬಿಚ್ಚಿ ಹೇಳಂಗಿಲ್ಲ. ಈ ಸರ್ಕಾರ ಬಂದ ಮ್ಯಾಗ ಒಂದೂ ಕೂಡ ಅಭಿವೃದ್ಧಿ ಕಾರ್ಯಗಳು, ಅಭಿವೃದ್ಧಿ ಚಟುವಟಿಕೆಗಳು ನಡೆದಿಲ್ಲ. ಎರಡನೇದು ನಾವು ಪ್ರಮುಖವಾಗಿ ಹೇಳಬೇಕಂತ ಅಂಶ ಏನಪ್ಪ ಅಂತಂದ್ರೆ, ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವ ಯೋಜನೆಗಳನ್ನು ಹಾಕ್ಕೊಂಡಿದ್ರು, ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ರು. ಯಾವ್ಯಾವ ಅಂತ ಬಿಡಿಸಿ ಹೇಳೋಕ್ಕೆ ಅವಶ್ಯಕತೆ ಇಲ್ಲ, ಗೊತ್ತುಂಟು. ಅವನ್ನೆಲ್ಲ ಬಂದ್ ಮಾಡಿದ್ದಾರೆ. ಮತ್ತು ಇವ್ರು ಬಂದಾಗ ಹೊಸ ಯೋಜನೆಗಳನ್ನು, ಕಾಮಗಾರಿಗಳನ್ನು, ಒಂದೂ ಕೂಡ ಅಭಿವೃದ್ಧಿ ಯೋಜನೆಗಳನ್ನು ಒಂದೂ ತೊಗೊಂಡಿಲ್ಲ. ಇದರ ಅರ್ಥ ಏನು ಹೇಳ್ತದಪ್ಪ ಅಂದ್ರೆ, ಸರ್ಕಾರ ಇವತ್ತು ಆರ್ಥಿಕವಾಗಿ ಸುಭದ್ರವಾಗಿಲ್ಲ, ಗಟ್ಟಿಯಾಗಿಲ್ಲ. ಸೊ ಇಂಥ ವ್ಯವಸ್ಥೆ ಒಳಗೆ, ಇಂಥ ಸ್ಥಿತಿಗತಿ ಒಳಗೆ ನೀವು ಕೈ ಕಟ್ಟಿಕೊಂಡು ಸುಮ್ಮನೆ ಕೂತ್ಕೊಂಡ್ರೆ, ಮುಖ್ಯಮಂತ್ರಿಗಳಾದವರು ಸಿದ್ದರಾಮಯ್ಯ ಅವರಾದರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ 7ನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿ ಕೊಡ್ತಾರಂತ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲಾರ್ದ ಕೆಲಸ. ಇವತ್ತು ಹೋರಾಟ ಇವತ್ತು ಅನಿವಾರ್ಯ ಆಗಿದೆ. ಸೊ ಆ ದೃಷ್ಟಿಯೊಳಗೆ ನೀವು ಹೋರಾಟ ಒಂದು ಏನು ಬೆಂಗಳೂರಲ್ಲ ಎಲ್ಲಿ ಸಭೆ ನಿಂತದ್ದು, ಚಿಕ್ಕಮಗಳೂರೊಳಗೆ ಷಡಕ್ಷರಿಯ ನೇತೃತ್ವದ ಕಾರ್ಯಕಾರಿ ಮಂಡಳಿಯೊಳಗೆ ಏನು ಇವತ್ತು 19ನೇ ತಾರೀಕಿನಿಂದ ಕೆಲಸಕ್ಕೆ 29ನೇ ತಾರೀಕಿನಿಂದ ಕೆಲಸಕ್ಕೆ ಗೈರು ಹಾಜರು ಮೂಲಕ ಅನಿರ್ದಿಷ್ಟ ಹೋರಾಟ ಏನು ನೀವು ಅಂದ್ಕೊಂಡು ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಟ್ಟಿರಿ, ಅದು ಭಾಳ ಒಳ್ಳೆಯ ನಿರ್ಣಯದ. ಆ ನಿರ್ಣಯಕ್ಕೆ ನಾನು ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತೀವಿ. ಒಂದು ವೇಳೆ ಇವತ್ತು 15ನೇ ತಾರೀಕಿಗೆ ಸೆಷನ್ ಚಾಲು, ಹೀಗಾಗಿ ನಮಗೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬರ್ತದೆ. ಸೊ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಂದ ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಚುಕ್ಕೆ ಗುರುತಿನ ಪ್ರಶ್ನೆ ಹಾಕಿದ್ದೆ. ಲಕೀಲಿ ನನ್ನ ಪುಣ್ಯ, ನಿಮ್ಮ ಪುಣ್ಯ, ನನ್ನ ಪುಣ್ಯ ಅಂತ ಹೇಳ್ತೀನಿ. ಅದು ಚುಕ್ಕೆ ಗುರುತಿನ ಸ್ಟಾರ್ ಲಾಟ್ರಿ ಒಳಗೆ ಬಂದ್ಬಿಟ್ಟದ. ನನಗೆ ಇದೀಗ ಮಾಹಿತಿ ಬಂತು. ಕಳೆದ ಬಾರಿ ಕೂಡ ನಾವು ಬೆಳಗಾವಿ ಅಧಿವೇಶನ ಇರ್ಬೋದು, ಬೆಂಗಳೂರು ಅಧಿವೇಶನ ಇರ್ಬೋದು, 7ನೇ ವೇತನ ಆಯೋಗದ ವರದಿಯನ್ನು ಜಾರಿ ಕೊಡಬೇಕು ಅಂತ ಕೂಡ ಭಾಳ ಒತ್ತಾಯ ಮಾಡಿದ್ವಿ. ಹಿಂದೆಲ್ಲ ವರದಿ ಕೊಟ್ಟಿರಲಿಲ್ಲ, ಬೆಳಗಾವಿ ಅಧಿವೇಶನದಲ್ಲಿ ಕೊಟ್ಟಿರಲಿಲ್ಲ. ಅವತ್ತು ಸರ್ಕಾರ ಏನು ಟೀಕಾ ಮಾಡಿದ್ವಪ್ಪ ಅಂತಂದ್ರೆ, ವೇತನ ಆಯೋಗ ವರದಿ ಸಿದ್ಧದ, ಅದಕ್ಕೆ ನೀವೇ ಅವ್ರಿಗೆ ತಡೆ ಹಿಡಿಯಾಕತ್ತೀರಿ. ವಿಳಂಬ ವೇತನ ಆಯೋಗದ ಸಮಿತಿಯಿಂದ ಆಗಿಲ್ಲ, ನೀವು ಅದನ್ನು ಕೊಡಬಾಡ್ರಿ ಅಂತ ನೀವು ನಿಲ್ಲಿಸಿರಿ. ಅದಕ್ಕೆ ಕೆಲಸ ಮುಗೋದದ, ಆಫೀಸ್ ಕಿಲಿ ಹಾಕೈತೆ, ಖಾಲಿ ಅವ್ರಿಗೆ ಪಗಾರ ಕೊಡಕತ್ತೀರಿ. ವೇತನ ವರದಿ ತರಿಸ್ಕೊಂಡು ಜಾರಿ ಮಾಡಂತ ತಿಳ್ಕೊಂಡು ಬೆಳಗಾವಿ ಅಧಿವೇಶನದಿಂದ ಮಾತಾಡಿದ್ವಿ ನಾವು. ಬೆಂಗಳೂರು ಅಧಿವೇಶನ ತದನಂತರ ಬೆಂಗಳೂರು ಆಗೈತೆ, ಅವಾಗೂ ಕೂಡ ಒತ್ತಾಯ ಮಾಡಿ ಒಂದು ಸ್ಪಷ್ಟತೆ ಕೊಡ್ತಿದ್ದೆ ನಾನು. ವಿಧಾನಸಭೆ ಬಗ್ಗೆ ನಾವು ಮಾತಾಡೋಂಗಿಲ್ಲ. ವಿಧಾನ ಪರಿಷತ್ನೊಳಗೆ ಪಕ್ಷಾತೀತವಾಗಿ ಇವತ್ತು 75 ಜನ ಅದ್ರ ಟೋಟಲ್. ಸಭಾಪತಿ ಒಂದು ಬಿಟ್ಟರೆ 74, ಉಪಸಭಾಪತಿ ಬಿಟ್ಟರೆ 73. ನಾವು ತಳಗೆ ಕೂತಂಥ ಎಲ್ಲ 73, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲ ಸದಸ್ಯರು ಕೂಡ ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದಾರೆ. ಏನೇ ಬೇಡಿಕೆಗಳನ್ನು ಯಾವುದಾದ್ರೂ ಒಂದು ಪಕ್ಷದ ಸದಸ್ಯ ಎದ್ದು ನಿಂತ್ಕೊಂಡು ಅವ್ರ ಬೇಡಿಕೆಗಳ ಬಗ್ಗೆ ಮಾತಾಡಿದ್ರೆ ಎಲ್ಲ ಪಕ್ಷದ ಸದಸ್ಯರು ಕೂಡ ಆ ಮಾತಾಡ್ತಕ್ಕಂಥ ವ್ಯಕ್ತಿಗೆ ಆ ಬೇಡಿಕೆ ಕುರಿತು ಸಪೋರ್ಟ್ ಆಗಿ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತಾಡ್ತಿದ್ದಾರೆ. ಇದು ಭಾಳ ಜ್ವಲಂತವಾದಂಥ 3 ಬೇಡಿಕೆಗಳು ನೀವು ಇಟ್ಟಿದ್ದು ಭಾಳ ಚಲೋ. ಮತ್ತು ಅದಕ್ಕೆ 4ನೇ ಸೇರಿಸಿಲ್ಲ. 7ನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿ ಬರಬೇಕನ್ನೋದು. ಮತ್ತು ಈಗಾಗಲೇ 19 ತಿಂಗಳ ವಿಳಂಬ ಆಗ್ಯದ. ಮತ್ತು ಇನ್ನೊಂದು ಇವತ್ತಿನ ಬೆಲೆ ಏರಿಕೆ ದಿನ ಇದು. ಹಾಲಿನ ದರ, ಎಲೆಕ್ಟ್ರಿಸಿಟಿ ದರ, ಪೆಟ್ರೋಲ್ ದರ ಒಂದಲ್ಲ ಎರಡಲ್ಲ, ಅದು ಪಟ್ಟಿ ಭಾಳ ದೊಡ್ಡದು. ಆ ಪಟ್ಟಿ ಮಾಡೋದು ಬೇಡ. ಈ ಬೆಲೆ ಏರಿಕೆ ದಿನದೊಳಗೆ ಸರ್ಕಾರ ತಾನೇ ತಿಳ್ಕೊಂಡು ಸಮಸ್ಯೆಗಳ ಅರ್ಥೈಸ್ಕೊಂಡು ಆ ತಕ್ಷಣ ಅದನ್ನು ವರದಿ ಜಾರಿ ಕೊಡಬೇಕಾಗಿತ್ತು. ಯಾಕೋ ಏನು ವಿಳಂಬ ಮಾಡಲಿಕ್ಕಿದ್ದಾರೆ. ಖಂಡಿತವಾಗಿ ನಿಮ್ಮ ಪರವಾಗಿ ನಾ ಎಲ್ಲ ಈಗ BJP ಸದಸ್ಯರು ನಮ್ಗೆ ಮಾತಾಡೀನಿ, JDS ಸದಸ್ಯರಿಗೂ ಕೂಡ ನಾವು ಮಾತಾಡೀವಿ. ಕಾಂಗ್ರೆಸ್ನವ್ರು ಎಷ್ಟು ಸಪೋರ್ಟ್ ಕೊಡ್ತಾರೆ ಗೊತ್ತಿಲ್ಲ. ನಾವು ಅಂಕರ ನಿಮ್ಮ ಪರವಾಗಿ ಗಟ್ಟಿ ದಿನದೊಳಗೆ ಮಾತಾಡ್ತೀವಿ ನಿಮ್ಮ ಪರವಾಗಿ. ಅಷ್ಟೇ ಅಲ್ಲ, ಪ್ರಸಂಗ ಬಿದ್ದರೆ ಬಾಯಿಗೆ ದಂಡಿಗಿಟ್ಟು ನಾವು ಹೋರಾಟ ಮಾಡ್ತೀವಿ. ನಾವು ಬೆಳಗಾವಿ ಅಧಿವೇಶನದಲ್ಲಿ ಈ ಸಲ ಒಂದು ಸಲ ಮಾಡೀವಿ. ನಾವು ನಿಮ್ಗೆ ಹೇಳಿದ್ದಿಲ್ಲ, NPS ಬಗ್ಗೆ, ಆಮೇಲೆ 7ನೇ ವೇತನ ಧರಣಿ ಮಾಡಿದ್ವಿ. ನಮಗೇನು ಒಂದು ನೋವಾಗ್ಯದಪ್ಪ ಅಂತಂದ್ರೆ, ನಮ್ಮ ಸಭಾಪತಿಗಳು ನಾವು ಒಂದು ಸಲ ಧರಣಿ ಕೂತ್ಕೊಂಡ್ವಿ, ಸಭೆಯನ್ನು ಮುಂದೂಡಿದರು, ಮತ್ತೆ ಬಂದು ಕೂತ್ಕೊಂಡ್ರು, ಮತ್ತೆ ಧರಣಿ ಮಾಡಿದ್ವಿ, ಮತ್ತೆ ಸಭೆಯನ್ನು ಮುಂದೂಡಿದರು, ಮತ್ತೆ ಧರಣಿಗೆ ಮತ್ತೆ ಕೂತ್ಕೊಂಡ್ವಿ. 3ನೇ ಬಾರಿಗೆ ಸಭಾಪತಿಗಳು ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ನಮಗೆ ಭರವಸೆ ಕೊಟ್ಟರು. ಏನು ಭರವಸೆ ಕೊಟ್ಟರು? ಇಲ್ಲ, CM ಸದನಕ್ಕೆ ಕರೆಸ್ತೀನಿ ನಾನು,
ಕರೆಸಿ ಅವ್ರ ಕಡೆಯಿಂದ ಉತ್ತರ ಕೊಡಿಸ್ತೀನಿ. ದಯವಿಟ್ಟು ಟೈಮ್ ಹಾಳು ಮಾಡಬೇಡ್ರಿ. ವಿಧಾನ ಪರಿಷತ್ನೊಳಗೆ ಹಲವಾರು ಸಮಸ್ಯೆಗಳು ಚರ್ಚೆ ಆಗೋದು. ರೈತರ ಸಮಸ್ಯೆ ಇದೆ, ಬಡವರ ಸಮಸ್ಯೆ ಇದೆ, SC ST ಹಿಂದುಳಿದ ಅವರು ಬೇರೆ ಬೇರೆ ಸಮಸ್ಯೆಗಳು ಚರ್ಚೆ ಆಗಕ್ಕೆ ಅವಕಾಶ ಕೊಡ ಅಂತ ಹೇಳಿದರು. ಹಾಗಾಗಿ ನಮ್ಮ ಸ್ಟ್ರೈಕನ್ನು ಬಾವಿಗಳ ಧರಣಿ ಮಾಡೋದನ್ನ ವಾಪಸ್ ತಗೊಂಡ್ವಿ. ಯಾಕಂದರೆ ಅವರು ಸಭಾಪತಿಗಳಾದವರು ಯಾವಾಗ ಮುಖ್ಯಮಂತ್ರಿ ಕರೆಸಿ ನಿಮಗೆ ಇದಕ್ಕೆ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದ್ಮ್ಯಾಗ ಆ ಪೀಠಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ನಾವು ತಗೊಂಡ್ವಿ. ಅದರ ಮೋಸ ಏನಾಯ್ತಪ್ಪ ಅಂದರೆ ಸಾಹೇಬರು ಕರೆಸಲೇ ಇಲ್ಲ. CM ಆ ವಿಷಯದ ಕುರಿತು ಉತ್ತರ ಕೊಡಲಿ. ಸೊ ಈ ವಿಷಯದ ಕುರಿತು ನಾವು ಸಭಾಪತಿಗಳಿಗೆ ಮಾತಾಡೀವಿ. ಲಾಸ್ಟ್ ಟೈಮ್ ನೀವು ತಪ್ಪು ಮಾಡಿರಿ ಸರ್, ಈ ಸಲ ನಾವು ಬಡದಿಲ್ಲ ಅಂತ ತಿಳ್ಕೊಂಡು ಸೂಕ್ಷ್ಮವಾಗಿ ಎಲ್ಲಿ ಹೇಳ್ಬೇಕು ನಾವು ಹೇಳಿವಿ. ಆ ದಶೆಯೊಳಗೆ ಇನ್ನೆರಡು ಬೇಡಿಕೆಗಳು ಕೂಡ ಅವು ಭಾಳ ಜ್ವಲಂತ ಬೇಡಿಕೆಗಳು. NPS ಇದ್ದದ್ದನ್ನು OPS ಮಾಡಬೇಕಂತ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಯದ. ಮೂರನೇದ್ದು ಆರೋಗ್ಯ ಭಾಗ್ಯ, ಅದು ಜಾರಿ ಕೊಟ್ಟದ್ದು ಇಂಪ್ಲಿಮೆಂಟ್ ಆಗೋದು, ಆದೇಶ ಆಗ್ಯದ, ಲೋಕಾರ್ಪಣೆ ಇಂಪ್ಲಿಮೆಂಟ್ ಆಗೋದು. ಸೊ ಈಗ ಆದೇಶ ಆಗ್ಯದ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಮೂರು ಪ್ರಮುಖ ಬೇಡಿಕೆಗಳ ಕುರಿತು ಸದನದೊಳಗೆ ನಾವು 3 ಬರೆದಿದ್ದೀನಿ. ಬರೀ ಒಂದು 7ನೇ ಬರೆದಿಲ್ಲ. ನಾನು 3 ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾ ಈಗ ನೋಟಿಸ್ ಕೊಟ್ಟು ಅದರ ಪ್ರತಿ ಕಾಪಿ ಹಾಕ್ತೀನಿ. ಅಧ್ಯಕ್ಷ ಕಾಪಿ ಹಾಕ್ತೀನಿ. ಬರ್ತಕ್ಕಂಥ ದಿನಮಾನದೊಳಗೆ ಏನೇ ಬೇಡಿ, ಬರೀ 7ನೇ ವೇತನ ಆಯೋಗ, NPS OPS ಆರೋಗ್ಯ ಬಗ್ಗೆ 3 ಅಲ್ಲ, ರಾಜ್ಯ ಸರ್ಕಾರಿ ನೌಕರ ಸಂಘದ ಏನೇ ಬೇಡಿಕೆಗಳಿದ್ರೂ ಕೂಡ ನನ್ನ ಗಮನಕ್ಕೆ ತಂದರೆ ಆ ಎಲ್ಲ ಬೇಡಿಕೆಗಳನ್ನು ನಿಮ್ಮ ಸಹೋದರನಂಗೆ ಇದ್ದುಕೊಂಡು ಆ ಸಮಸ್ಯೆಗಳ ಪರಿಹಾರಕ್ಕೆ ನಿಮ್ಮ ಜೊತೆಗೆ ಇದ್ದುಕೊಂಡು ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಹೋರಾಟ ಮಾಡ್ತೇನೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಗುಂಜೇಕರ್ ಅವರ ನೇತೃತ್ವದೊಳಗೆ ಇದು ಬೇಗನೆ ಯಶಸ್ಸು ಸಿಗಲಿ, ಷಡಕ್ಷರಿ ಅವರ ನೇತೃತ್ವದೊಳಗೆ ಬೇಗನೆ ಯಶಸ್ಸು ಸಿಗಲಿ ಅಂತ ನಾನು ದೇವರಲ್ಲಿ